ಅನೇಕ ನಾಯಕರುಗಳು, ಅನೇಕ ಜನ ಮಠಾಧೀಶರುಗಳು, ಅನೇಕ ಜನ ನನ್ನ ಆತ್ಮೀಯ 23 ಜನ ಶಾಸಕ ಮಿತ್ರರು, ಸಚಿವರುಗಳು ನನ್ನ ಮನೆಗೆ ಬಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಈ ದೇಶದ ಸಂಸ್ಕೃತಿ ಇದು. ಯಾರಿಗಾದರೂ ಸಂತೋಷ ಆದ್ರೆ ಅದರಲ್ಲಿ ಪಾಲ್ಗೊಳ್ತೀವಿ, ಯಾರಿಗಾದರೂ ನೋವಾದ್ರೆ ಆ ಸ್ವಾಂತನದಲ್ಲಿ ಭಾಗಿಯಾಗತಕ್ಕಂಥ ಭಾರತೀಯ ಸಂಸ್ಕೃತಿ. ಅಂತ ಒಂದು ಸಂಸ್ಕೃತಿಯ ಪ್ರತೀಕವಾಗಿ ಬಹಳ ಪ್ರೀತಿ, ವಿಶ್ವಾಸ, ಮಮತೆಯನ್ನ, ಗೌರವವನ್ನ ತೋರಿಸಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ಅನೇಕ ಜನ, ಅದರಲ್ಲೂ ವಿಶೇಷವಾಗಿ ಇಂಡಿ, ಚಡ್ಚಣ್, ಆಲ್ಮೇಲ್ ಮತ್ತು ಮಹಾರಾಷ್ಟ್ರದ ಜನ, ಸೋಲಾಪುರ ಜಿಲ್ಲೆ, ಸೊ ಇಂಥವೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳನ್ನ ಗಮನಿಸಿ ಪ್ರಜಾಪ್ರಭುತ್ವ ಜನರ ಆಶಯದೊಂದಿಗೆ ಬದುಕಬೇಕಾಗ್ತದೆ. ಇದು ನಮ್ಮ ಸ್ವಂತಿಕೆ ಇರೋದಿಲ್ಲ. ಇಲ್ಲಿ ಶಾಸಕ ಸ್ಥಾನ, ಸಂಸದ ಸ್ಥಾನ ಪ್ರಜಾಪ್ರಭುತ್ವ ಭಾಗ. ಅದು ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರ, ಅದು ಜನರ ನಿರ್ಣಯವನ್ನ ಗೌರವಿಸಬೇಕಾಗುವುದು ಪ್ರಜಾಪ್ರಭುತ್ವದ ಮೊದಲನೇ ಆಶಯ. ನಾನು ಅದನ್ನ ತಿಳ್ಕೊಂಡು ಪ್ರಭುತ್ವದಿಂದ ನನ್ನ ಸುದೀರ್ಘ ರಾಜಕಾರಣವನ್ನ, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಸದೃಢ ಇರದಂತ ಸಂದರ್ಭದಲ್ಲಿ ಈ ತಾಲೂಕಿನ ಜನ ನನ್ನ ಕುಟುಂಬಕ್ಕೆ ಸಹಾಯವನ್ನ ಮಾಡಿದ್ದಾರೆ, ಅವಕಾಶವನ್ನು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. 1986ರ ಜಿಲ್ಲಾ ಪರಿಷತ್ನಿಂದ ಪ್ರಾರಂಭಗೊಂಡು 2026 40 ವರ್ಷಗಳು, 4 ದಶಕಗಳು, 4 ಜಿಲ್ಲಾ ಪಂಚಾಯಿತಿ ಮತ್ತು 4 ಶಾಸನಸಭೆ ಚುನಾವಣೆಯಲ್ಲಿ ನನ್ನ ಕುಟುಂಬಕ್ಕೆ ಒಂದು ಆಶೀರ್ವಾದ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಉಪಕಾರ ಮಾಡಿದ್ದಾರೆ. ಇಂಥ ಅನೇಕ ಜನ ನಮ್ಮ ಮಧ್ಯದಲ್ಲಿ ಗೊತ್ತಿಲ್ಲ. ಸಹಾಯ ಮಾಡಿರ್ತಕ್ಕಂಥ ಅನೇಕ ಹಿರಿಯರು, ಅವರೆಲ್ಲರೂ ನಾನು ಸ್ಮರಿಸಿಕೊಂಡು ಈ ಸುದೀರ್ಘ ರಾಜಕಾರಣದ ಪ್ರಯಾಣದಲ್ಲಿ ಅನೇಕ ಸಂತೋಷಗಳನ್ನು ಕಂಡಿದ್ದೀನಿ, ಅಷ್ಟೇ ನೋವುಗಳನ್ನು ಕಂಡಿದ್ದೀನಿ. ನಾನು ಅದರ ಸಮನ್ವಯತೆಯಿಂದ ರಾಜಕಾರಣ ಮಾಡತಕ್ಕಂಥ ವರ್ಗಕ್ಕೆ ಸೇರಿದೀವಿ. ನಾವು ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಗಾಂಧೀಜಿಯವರ ಶಾಂತಿಯ ಮಂತ್ರದೊಂದಿಗೆ ರಾಜಕೀಯ ಬೆಳವಣಿಗೆಯನ್ನು ಕಂಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬರ ಸರ್ವರಿಗೂ ಸಮಪಾಲು ಸಮಬಾಳು ಸೈದ್ಧಾಂತಿಕ ನಿಲುವುಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ವರ್ಗಕ್ಕೆ ನಾವು ಸೇರಿದ್ದೀವಿ. ಪ್ರಜಾಪ್ರಭುತ್ವದ ಮೂಲ ಸ್ವರೂಪನೇ ಅದು. ಈ ದೇಶ ಸ್ವಾತಂತ್ರ್ಯದ ನಂತರ ರಾಮರಾಜ್ಯದ ಕನಸನ್ನು ಕಂಡಿದ್ರು ನಮ್ಮ ಪೂರ್ವಜರು. ಚುನಾಯಿತ ಪ್ರತಿನಿಧಿಗಳು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಪ್ರದೇಶದ ಅಭಿವೃದ್ಧಿಗಾಗಿ ತಮ್ಮ ಹಗಲುಗಳನ್ನು ಶ್ರಮಿಸಬೇಕಾದಂತಹ ಒಂದು ಸಂಸ್ಕೃತಿಯ ಸಂದೇಶವನ್ನು ನೀಡಿ ಹೋಗಿದ್ರು. ಆ ಎಲ್ಲ ಹುತಾತ್ಮರು ಆ ತಳದ ಮೇಲೆ ರಾಜಕಾರಣ ಮಾಡಬೇಕಾದ ತಮ್ಮೆಲ್ಲರ ಮುಖ್ಯ ಭಾಗ ಆಗಬೇಕು. ನಾನು ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಬಹಳ ಪ್ರಾಮಾಣಿಕವಾದಂತಹ ರಾಜಕಾರಣವನ್ನ ಈ ಭಾಗದಲ್ಲಿ ಮಾಡಿದ್ದೀನಿ. ಈ ಭಾಗದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಗಳನ್ನ ದಶಕಗಳಿಂದ ನೋಡಿದ್ದ ಕೆಲಸಗಳನ್ನು ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಹೃದಯದಲ್ಲಿ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ. ಅನೇಕ ಜನ ನೊಂದ ಬೆಂದ ಅನೇಕ ವರ್ಗಗಳು ನನಗೆ ಸಹಾಯವನ್ನು ಮಾಡಿವೆ. ನನ್ನ ಜೀವನೋದ್ದಕ್ಕೂ ಅದನ್ನು ಸ್ಮರಿಸುವುದು ರಾಜಕಾರಣ ಮಾಡಿದ್ದೀನಿ. ಅಧಿಕಾರ ಮುಖ್ಯ ಅಲ್ಲ, ಜನರ ಪ್ರೀತಿ ವಿಶ್ವಾಸ ಮುಖ್ಯ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ರಾಜಕಾರಣವನ್ನ ಮಾಡಿರ್ತಕ್ಕಂಥ ವರ್ಗಕ್ಕೆ ನಾವು ಸೇರಿದ್ದೀವಿ. ಸೊ ಈ ಭಾಗದಲ್ಲಿ ಪಕ್ಷವನ್ನ ಮೀರಿ ನನಗೆ ಸಹಾಯ ಮಾಡಿರ್ತಕ್ಕಂಥ ಅನೇಕ ಆತ್ಮೀಯರು, ನಾವೆಲ್ಲ ಅವರನ್ನ ಸಮೀಪದಿಂದ ಕಂಡಿದ್ದೀವಿ. ಸೊ ಒಟ್ಟಾರೆ ಈ ಭಾಗದ ರಾಜಕಾರಣ ಮೇಲ್ಪಂಕ್ತಿ ಹಾಕುವಲ್ಲಿ ನಾವೆಲ್ಲ ಶ್ರಮಿಸಿದ್ದೀವಿ. ಈ ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಸತಕ್ಕಂಥ ಅನೇಕರು ಈ ಭಾಗದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ನನಗೊಂದು ಹೆಚ್ಚಿಗೆ ಅವಕಾಶ ಸಿಕ್ತು. ಕೆಲವು ಮುಖ್ಯಮಂತ್ರಿಗಳ ಸಮೀಪದಲ್ಲಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ತರತಕ್ಕಂಥ ಒಂದು ಅವಕಾಶ ನನಗೆ ಭಗವಂತ ಒದಗಿಸಿಕೊಟ್ಟಿದ್ದ, ಅದನ್ನು ನಾನು ಪ್ರಾಮಾಣಿಕವಾಗಿ ಈ ಭಾಗಕ್ಕೆ ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ವಿಶೇಷವಾಗಿ ಶೈಕ್ಷಣಿಕವಾಗಿ
ಈ ಭಾಗ ಮುಂದುವರಿಬೇಕು, ಸಂಸ್ಕಾರದಿಂದ ಬೆಳಿಬೇಕು ಅಂತ ಹೇಳಿ, ಹಾಗೆ ನೀರಾವರಿ, ಶುಗರ್ ಫ್ಯಾಕ್ಟರಿ, ಅನೇಕ ಸ್ಥಳೀಯ ಸಂಸ್ಥೆಗಳು, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು, ಜಿಟಿಟಿಸಿ ಅಂತ ಕಾಲೇಜುಗಳು, ಮುಂದಿನ ಭವಿಷ್ಯಕ್ಕೆ ಅದು ಪ್ರಾರಂಭಗೊಂಡ ನಂತರ ಗೊತ್ತಾಗ್ತದೆ ಮುಂದಿನ 16 ವರ್ಷದ ನಂತರ. ಸೊ ಅಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನನಗೆ ಸಂತೋಷ, ನೆಮ್ಮದಿ ಎಲ್ಲ ಇದೆ. ಅದು ಎಲ್ಲವನ್ನ ಹೇಳಿ ಕೊನೆಗೆ ಇವತ್ತೇ ಈ ವಿಚಾರಕ್ಕೆ ನಾವು ಇಲ್ಲಿ ಕೂಡಿದ್ದೀವಿ. ನಾನು ಶಾಂತೇಶ್ವರನ ನಗರದಲ್ಲಿ ಅವನ ಆಸ್ಥಾನದಲ್ಲಿ ಬಹಳ ಪ್ರಾಮಾಣಿಕವಾಗಿ ಈ ವಿಚಾರ ನನ್ನಿಂದ ಹೊರಹೊಮ್ಮಿದ್ದಲ್ಲಿ 2020 ಫೆಬ್ರವರಿ ಬೆಂಗಳೂರಿನ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಒಂದು ರೆಸಾರ್ಟ್ ನಲ್ಲಿ ನಮ್ಮ ರಾಷ್ಟ್ರೀಯ ಎಐಸಿಸಿ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ, ಕರ್ನಾಟಕದ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು ಮತ್ತು ಆಗಿನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಒಂದು 4 ಜಿಲ್ಲೆಗಳ ಏನು ಮೋಸ್ಟ್ ಕಾಂಪ್ಲಿಕೇಟೆಡ್ ಜಿಲ್ಲೆಗಳದಾವ, ಅದು ಬಿಜಾಪುರ್, ಆಗಿನ ಏನ್ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪನವರ ಏನು ಸಮಸ್ಯೆ ಇತ್ತು, ಕೋಲಾರ, ರಾಯಚೂರು, ಈ 4 ಜಿಲ್ಲೆಗಳ ಆಯೋಗ ಕೆಲವು ನಮ್ಮಂತವ್ರಿಗೆ ಕರೆದಿದ್ರು. ಸೊ ನಮ್ಮ ಜಿಲ್ಲೆಗೆ ಅವತ್ತು 3 ಜನ ಶಾಸಕರು, ನಾವು 3 ಮಂದಿ ಕರೆದು 1-to-1 ಮೀಟಿಂಗ್ ಮಾಡಿ ಅವರಾಗೆ ನನಗೆ ಹೇಳಿದ್ರು, ನಿಮ್ಮ ಇಡೀ ಕುಟುಂಬ ಕಾಂಗ್ರೆಸ್ ಪಕ್ಷದಲ್ಲಿ ನೀವೆಲ್ಲ ಬಹಳ ಬದ್ಧತೆಯಿಂದ ರಾಜಕಾರಣವನ್ನು ಮಾಡಿದಿರಿ. ಮುಂದಿನ ಸಲ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಿಮ್ಮ 3 ಮಂದಿಗೂ ಈಕ್ವಲಿ ಪವರ್ ಶೇರ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸುರ್ಜೇವಾಲಾ ನನಗೇನು ಮಾತು ಕೊಟ್ಟಿದ್ರು. ಆ ಒಂದು ವಿಚಾರದಿಂದ ಇದನ್ನ ಅವತ್ತು ಮಳಿಕೆಯನ್ನ ಒಡೆದು ನಾನು ಇಡೀ ಚುನಾವಣೆ ಪ್ರಚಾರ ಸಭೆಯಲ್ಲಿ ಸಹಿತ ಬಹಳ ಜನ ನನ್ನ ಆತ್ಮೀಯರು ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರ ಪ್ರಯುಕ್ತನೇ ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಚುನಾವಣೆ ಪ್ರಚಾರ ಕೊನೆ ಹಂತಕ್ಕೆ ಬಂದಿದ್ರು. ಸನ್ಮಾನ್ಯ ಸುರ್ಜೇವಾಲಾ ಅವರು, ಸನ್ಮಾನ್ಯ ವೇಣುಗೋಪಾಲ್ ನನಗೆ ಫೋನ್ ಮಾಡಿ, ಇಲ್ಲ ಬಿಜಾಪುರ ಜಿಲ್ಲೆ ಒಳಗೆ ನಿಮ್ಮಲ್ಲೇನೆ ಅವರ ಪ್ರಚಾರ ಸಭೆ ಹಾಕೋತೀವಿ, ಸಾಯಂಕಾಲ ಬೀದರ್ ಹೋಗೋಡದವರು, ಸೊ ನಾಳೆ ನಿಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಮಿನಿಸ್ಟರ್ಗೆ, ಅದಕ್ಕೆ ಅವ್ರು ಬಂದು ಹೋದ್ರೆ ನಿಮಗೆ ಉಪಯೋಗ ಆಗ್ತದೆ ಅಂತಕ್ಕಂಥ ಅವ್ರ ಏನೋ ಒಂದು ಮಾತಿತ್ತು. ನಾನು ಅದನ್ನ ಪ್ರಾಮಾಣಿಕವಾಗಿ ತಗೊಂಡು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮದ ಹಿಂದಿನ ದಿನ ಏರಿಯಲ್ ಪರ್ಮಿಷನ್ ಎಲ್ಲರ ಸಮಸ್ಯೆ ಕ್ರಿಯೇಟ್ ಆಗಿತ್ತು. ಅವರು ಸನ್ಮಾನ್ಯ ಸುರ್ಜೇವಾಲಾ ಅವರು ಮತ್ತು ಸಲೀಂ ಅಹಮದ್ ಅವರು ಆ ಇಡೀ ರಾತ್ರಿ ಪ್ರಯತ್ನ ಮಾಡಿ ಅವತ್ತು ಅವರಿಗೆ ಇಲ್ಲಿಗೆ ಬರ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟು ನಾವು ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮ ಯಶಸ್ವಿಯನ್ನಾಗಿ ಮಾಡಿದ್ವಿ. ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಜಿಲ್ಲೆಗೆ ಎಲ್ಲಾದ್ರೂ ಬಂದಿದ್ರೆ ಅದು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಾನು ಅದಕ್ಕಾಗಿ ನಮ್ಮ ಗೆಲುವಿಗೆ ಗಾಂಧಿ ಕುಟುಂಬದ ಕೊಡುಗೆನ ಕಾರಣ ಅನ್ನೋದನ್ನ ನಾನು ಇವತ್ತು ಅದನ್ನ ನೆನಪಿಸ್ಕೋಬೇಕಾಗ್ತದೆ. ಹಾಗೆಯೇ ಅನೇಕ ಜನ ರಾಜ್ಯದ ನಾಯಕರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹಿತ ಪ್ರಜಾಧ್ವನಿ ಯಾತ್ರೆಯನ್ನ ಮಾಡಿದ್ರು. ಅವ್ರಿಗೂ ತಾವು ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿದೀವಿ. ಅವ್ರ ನಂತರ ಚುನಾವಣೆ ಆಯ್ತು. ಚುನಾವಣೆಯಲ್ಲಿ ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ 3ನೇ ಬಾರಿಗೆ ಗೆಲ್ಲಿಸ್ತಕ್ಕಂಥ ಒಂದು ಅವಕಾಶ ನೀವು ಮಾಡಿಕೊಟ್ರಿ. ಹಾಗೆಯೇ ಇವತ್ತು ಸರ್ಕಾರ ರಚನೆ ಆದ ನಂತರ ಅವ್ರು ನಮ್ಮನ್ನ ಕರೆದು ಕೇಳಬೇಕಾದ್ರೆ ನಾವು ಹೇಳಿದ್ದು, ನೀವು ಏನ್ ಮಾತು ಕೊಟ್ಟಿದ್ರಿ ಅದನ್ನು ಉಳಿಸ್ಕೊಡಿ ಅಂತೇಳಿ. ಅವತ್ತು ಅವ್ರು ಏನ್ ಹೇಳಿದ್ರು, ಇಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅದ, ಇಬ್ಬರಿಗೆ ಅವಕಾಶ ಮಾಡಿಕೊಡ್ತೀವಿ, ಮುಂದಿನ ದಿನಮಾನದಾಗ 2.5 ವರ್ಷದ ನಂತರ ಮಾಡ್ತೀವಿ ಅಂತ ಏನು ಮಾತು ಕೊಟ್ಟಿದ್ರು. ನಾನು ಅದನ್ನ ಆಯ್ತಪ್ಪ, ಅನಿವಾರ್ಯ ರಾಜಕಾರಣದಾಗ ಇವೆಲ್ಲ ಒಪ್ಕೋಬೇಕಾಗ್ತದೆ ಅಂತೇಳಿ ಒಪ್ಕೊಂಡಿವಿ. ಕೊನೆಗೆ ಮೊನ್ನೆ ಸರ್ಕಾರ ಅಧಿಕಾರ ಹಸ್ತಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರಿಗೇನು ಅಧಿಕಾರ ಹಸ್ತಾಂತರ ಆದ ನಂತರ ಹೊಸ ಮಂತ್ರಿಮಂಡಲ ರಚನೆ ಆಗ್ತಕ್ಕಂಥ ಸಂದರ್ಭ ಬಂತು. ಅವತ್ತ ನಾನು ಅವ್ರಿಗೆ ಕೇಳಿದೆ, ನೀವು ಇವತ್ತೇನು ನನಗೆ ಮಾತು ಕೊಟ್ಟಿದ್ರೆ ಅದನ್ನ ನೆನಪಿಸಿನು. ಅವರು ಅದನ್ನ ಇಲ್ಲ, ನಾನು ಈ ಸಲ ಮಾಡಿಕೊಟ್ಟಿದ್ರೆ ಮಾತು ಕೊಟ್ಟಿದ್ದು 3 ಜನರಿಗೆ ಕರ್ನಾಟಕದಲ್ಲಿ. ಒಂದು ಸೌತ್ ಹಾಸನ್ ಜಿಲ್ಲೆಯೊಳಗೆ ಶಿವಲಿಂಗೇಗೌಡರಿಗೆ, ಒಂದು ಬೆಳಗಾಂ ಜಿಲ್ಲೆ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರಿಗೆ, ಮತ್ತು ನಿಮಗ ಅಂತೇಳಿ ಅವ್ರು ಹೇಳಿದ್ರು. ಆಯ್ತು, ನೀವು ಮಾಡಿಕೊಡಿ ಅಂತ ಹೇಳಿದೆ. ಆದ್ರೆ ಇವತ್ತು ಅವರು ಕೊನೆ ಹಂತದವರೆಗೆ
ಹಿಂದಿನ ಶುಕ್ರವಾರ ದಿನ ಸಾಯಂಕಾಲ 5:15 ಏನ್ ಮೀಟಿಂಗ್ ರಾಹುಲ್ ಗಾಂಧಿ ಅವರು, ಸಾಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ರು, ಸುರ್ಜೇವಾಲ ಅವರು ಕೂಡಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮುಗಿದ ನಂತರ ನನಗೆ ಅವರು ಒಂದು ಸಂದೇಶ ಕೊಟ್ಟರು, ಇವತ್ತು ನಿಮ್ಗೆ ಕ್ಲಿಯರ್ ಮಾಡಿದೀವಿ ಅಂತೇಳಿ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ಕೆಂಗಲ್ ಹನುಮಂತ ಗೇಟ್ನಲ್ಲಿ ನನಗೆ ಭೇಟಿಯಾಗಿ ನಾನು ಅವ್ರ ಕೂಡನೇ ವಿಧಾನಸೌಧ ಒಳಗೆ ಇಲ್ಲ, ಹೈಕಮಾಂಡ್ದವರು ಸೀರಿಯಸ್ ಆಗಿ ನಿನ್ನ ಪರವಾಗಿದ್ದಾರೆ, ಚಾನ್ಸಸ್ ಆರ್ ಬ್ರೈಟ್ ಅಂತೇಳಿ ಅವರೇ ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಿತ ಇಲ್ಲ, ನಾನು ಲಿಸ್ಟ್ನಾಗ ಈ ಸಲ ನಿಮ್ದು ಕೊಟ್ಟಿದ್ದೀನಿ, ನಿಮ್ದು ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಅಂತಕ್ಕಂಥ ಮಾತನ್ನ ಅವರು ಹೇಳಿದರು. ಹರಿಪ್ರಸಾದ್ ಅವರು ಸಹಿತ ಇಲ್ಲ, ಈ ನಿಮ್ಮ ಒಡಂಬಡಿಕೆ ನನಗೆ ಮಾಹಿತಿ ಇದೆ, ವಿಶೇಷವಾಗಿ ವೇಣುಗೋಪಾಲರು, ಸುರ್ಜೇವಾಲ ಅವರು ನಿಮ್ಮ ಮಾತು ಕೊಟ್ಟದನ್ನ ನನ್ನ ಮುಂದೆ ಹೇಳಿದ್ದಾರೆ, ಅದಕ್ಕಾಗಿ ನಿಮ್ ಚಾನ್ಸಸ್ ಏನು ಸಮಸ್ಯೆ ಇಲ್ಲ ಅಂತ ಅವರು ಹೇಳಿದ್ರು. ಸೊ ಇವರು ಇಂಪಾರ್ಟೆಂಟ್ 3 ಜನ ನಮ್ಮಲ್ಲಿ. ಇನ್ನು ಮೇಲೆ ಖರ್ಗೆ ಸಾಹೇಬರು, ಸುರ್ಜೇವಾಲ ಅವರು, ವೇಣುಗೋಪಾಲರು, ರಾಹುಲ್ ಗಾಂಧಿ ಅವರು. ಸೊ ಇಷ್ಟೆಲ್ಲ ಬೆಳವಣಿಗೆ ನಡೆದ ನಂತರ ಕೊನೆಯ ದಿನ ಅದನ್ನು ಡ್ರಾಪ್ ಮಾಡಿದ್ದಾರೆ. ಕಾರಣಗಳು ನಮಗೂ ಅರ್ಥ ಆಗ್ತದೆ. ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕಾಗ್ತದೆ, ಎಲ್ಲ ಸಮುದಾಯಗಳನ್ನ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಆದ್ರೆ ಅವರು ವಿಧಾನ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡಿಲ್ಲ, ಅದು ನೋವಾಗಿದೆ. ನನಗೆ ಸಚಿವ ಸ್ಥಾನ ಕೂಡದೇ ಇರದೆ ಅಂತನ ನೋವಾಗಿಲ್ಲ. ನೀವು ಮಾತು ಕೊಟ್ಟು ಫೈನಲ್ ಸ್ಟೇಜ್ದಾಗ ಯಾಕೆ ಡ್ರಾಪ್ ಮಾಡಿದ್ರಿ ಅಂತಕ್ಕಂಥ ನೋವಿನಿಂದ, ಮಾತಿಗೆ ಬದ್ಧತೆಯಿಂದ ನಡೆದುಕೊಂಡಿಲ್ಲ ಅಂತಕ್ಕಂಥ ಒಂದು ವಿಚಾರದಿಂದ ನಾನು ಅವತ್ತು ನೇರವಾಗಿ ನನ್ನ ರಾಜೀನಾಮೆ ಪತ್ರವನ್ನ ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, ನೀವು ಈ ಸಲ ನನಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ನನಗೆ ಬೇರೆ ಮಾರ್ಗ ಇಲ್ಲ, ನಾನು ಅನಿವಾರ್ಯವಾಗಿ ಈ ಕೊನೆಯ ನಿರ್ಣಯ ಮಾಡಬೇಕಂತ ಹೇಳಿ ಅವ್ರಿಗೆ ಮೊದಲೇ ಹೇಳಿ, ಅವತ್ತು ಸಹಿತ ನಾನು ರಾಜೀನಾಮೆ ಕೊಡೋಕ್ಕಿಂತ ಪೂರ್ವದೊಳಗೆ ಮುಖ್ಯಮಂತ್ರಿಗಳನ್ನ, ಹಿಂದಿನ ಮುಖ್ಯಮಂತ್ರಿಗಳನ್ನ, ಏನು ವರಿಷ್ಠರ ಇವರಿಗೆ ಗಮನಕ್ಕೆ ತಂದೆ ನನ್ನ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದೀನಿ. ರಾಜೀನಾಮೆ ಪತ್ರ ಕೊಟ್ಟ ನಂತರ ಬಹಳ ಜನ ನೀವೆಲ್ಲ ಪ್ರತಿಭಟನೆಯನ್ನ ಶಾಸಕರ ಭವನದಲ್ಲಿ ಮಾಡಿದ್ರಿ, ನಾನು ನೀವೇನು ಕರೆದಿದೆ, ಏನು ಮಾಡೋದು ಬೇಡ, ನೀವು ಮನೆಗೆ ಹೋಗಿದ್ರಿ. ನಾನು ಮನೆಗೆ ಹೋದ ನಂತರ ಬಹಳ ಜನ ಶಾಸಕರುಗಳು, ಆಳಂದ್ BR ಪಾಟೀಲ್ರು, ವಿನಯ್ ಕುಲಕರ್ಣಿ ಅವರು ಬಂದರು. ಆಮೇಲೆ ಸನ್ಮಾನ್ಯ ಸುರ್ಜೇವಾಲ ಅವರು ನನ್ನ ಮನೆಗೆ ಫೋನ್ ಮಾಡಿ ಇಲ್ಲ ನಾನು ಬರ್ತಾ ಇದ್ದೀನಿ, ಬರ್ರಿ ಸರ್ ಇದು ನಿಮ್ಮ ಮನೆ, ಅದು ನೀವು ಒಬ್ಬಿ ಬರ್ಬೋದು ಅಂತ ಹೇಳಿದ್ರೆ ಅವರು ನನ್ನ ಮನೆಗೆ ಬಂದು 1.5 ಗಂಟೆ ನನ್ನ ಜೊತೆಗೆ ಚರ್ಚೆಯನ್ನು ಮಾಡಿ ಬಹಳ ಸುದೀರ್ಘವಾಗಿ ತಮ್ಮ ರಾಜಕೀಯ ಹಿನ್ನೆಲೆಯನ್ನ, ನನ್ನ ಕುಟುಂಬದ ರಾಜಕೀಯ ಹಿನ್ನೆಲೆಯನ್ನು ಚರ್ಚೆ ಮಾಡಿ, ನನಗೂ ಸಹಿತ ಅಸೆಂಬ್ಲಿ ಟಿಕೆಟ್ ಸಿಕ್ಕಿಲ್ಲ ಮನೆ ಹರಿಯಾಣದಾಗ, ಬಟ್ ಅನಿವಾರ್ಯ ನಾವು ಸಹಕರಿಸಬೇಕಾಗ್ತದೆ. ವಿ ಆರ್ ರಿಯಲ್ ಕಾಂಗ್ರೆಸ್ ಫ್ಯಾಮಿಲಿ, ಕಾಂಗ್ರೆಸ್ ಮ್ಯಾನ್. ನಾವು ನೀವೆಲ್ಲ ಇಡೀ ಈ ಒಂದು ಪಕ್ಷದಾಗ ಬೆಳೆದಿದ್ದೀವಿ, ನಾವೆಲ್ಲರೂ ಕೂಡಿನೇ ಕೆಲವು ನೋವುಗಳನ್ನ ಸಹಿಸಿಕೊಳ್ಬೇಕಾಗ್ತದೆ ಅಂತಕ್ಕಂಥ ಬಹಳ ಕಳಕಳಿ ಮಾತುಗಳನ್ನು ಹೇಳಿದ್ರು. ನಾನು ಜೊತೆಗೆ ವಿನಯ್ ಕುಲಕರ್ಣಿ ಇದ್ದಾಗ ನಾನು ಅವ್ರಿಗೆ, ನೀವು ನನಗೆ ಮಾತು ಕೊಟ್ಟಿದ್ರು ಏನಿಲ್ಲ, ಮಾತು ಕೊಟ್ಟಿದ್ರೆ ಮಾತ್ರ ನಾನು ಇದನ್ನು ಕೇಳ್ತೀನಿ, ಕೊಟ್ಟಿಲ್ಲ ಅಂದ್ರೆ ನಾನು ಜೀವನದಾಗ ಎಂದೂ ಸಹಿತ ವಿಷಯ ಪ್ರಸ್ತಾಪ ಮಾಡಂಗಿಲ್ಲ. ಇಲ್ಲ ಅವರಂದ್ರೆ ನಾವು ಮಾತು ಕೊಟ್ಟದ್ದು ಖರೆ ಅದ, ಬಟ್ ಸರ್ಕಮ್ಟನ್ಸ್ ಸನ್ನಿವೇಶಗಳು ಬೇರೆ ಬೇರೆ ನಿರ್ಮಾಣ ಆದ್ರಿಂದ ನಮಗದನ್ನ ಪೂರೈಸಲಿಕ್ಕಾಗಿಲ್ಲ, ನೀವು ಇದನ್ನು ಸಹಕರಿಸ್ರಿ. ಆಮೇಲೆ ನೀವೇನು ರಿಸೈನ್ ಕೊಟ್ಟಿದ್ರಿ ಅದನ್ನ ರೀಕನ್ಸಿಡರ್ ಮಾಡ್ರಿ, ನಿಮ್ಮನ್ನು ವಿಡ್ರಾ ಮಾಡ್ರಿ ಅಂತ ಹೇಳ್ತಕ್ಕಂಥ ನೈತಿಕ ಜವಾಬ್ದಾರಿ ನಾನು ಕೊಡುದಿಲ್ಲ, ಆದ್ರೆ ನಾನು ನಿಮ್ಗೆ ರೀಕನ್ಸಿಡರೇಷನ್ ಮಾಡ್ರಿ ಅಂತ ಹೇಳಿ ಹೇಳ್ಕೊಳಕ್ ನಿಮ್ಮ ಮನೆಗೆ ಬಂದಿನಂತೆ ಅವ್ರ ಮಾತು ಹೇಳಿದ ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರವರು AICCಯಿಂದ ನಮ್ಮ ಕರ್ನಾಟಕವನ್ನ ನೋಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಪ್ರಮುಖ ನಾಯಕ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದ ನಂತರ ಏನೇ ಇರಲಿ ಅದನ್ನ ಗೌರವಿಸಬೇಕಾದದ್ದು, ಸಹಕರಿಸಬೇಕಾದದ್ದು ಮನುಷ್ಯ ಧರ್ಮ. ಅದು ನಾನು ಅವ್ರಿಗೆ ಒಂದೇನು ಮಾತು ಹೇಳಿದೆ, ನನ್ನ ಹಿತೈಷಿಗಳ ಜೊತೆಗೆ ಮಾತಾಡ್ತೀನಿ, ವಿಶೇಷವಾಗಿ ಕೊನೆಗೆ ನನಗೆ ಯಾರು ಇಲ್ಲಿ ಮುಟ್ಟಿಸಿದಾರೆ ಅವ್ರ ಜೊತೆಗೆ ನಾನು ಮಾತಾಡಿ ನಿಮಗ ಜೊತೆಗೆ ಆಮೇಲೆ ನಾನು ಮಾತಾಡ್ತೀನಿ ಅಂತೇಳಿ ಅವ್ರಿಗೆ 4 ದಿನ ನಾನು ಟೈಮ್ ತಗೊಂಡೆ. ಅದ್ರ ನಂತರ ನೆಕ್ಸ್ಟ್ ಡೇ ಮಾಂತೇಶ್ ಕೌಜಲ್ಗಿ ಅವರು, MY ಪಾಟೀಲ್ರು, ಶ್ರೀನಿವಾಸ್, ಅನಿಲ್ ಚಿಕ್ಕಮಾದ, ಹಿಂಗೆ ಒಂದು 20-25 ಜನ ಮೇಲೆ ನನ್ನ ಮನೆಗೆ ಬಂದು ಅವರು ಎಲ್ಲರೂ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ಬೆಳಗ್ಗೆ ಸೌದಿ ಅವರು ಬಂದು, ಇಲ್ಲ ನಾವೆಲ್ಲ ಉಪಮುಖ್ಯಮಂತ್ರಿ ಕೆಲಸ ಮಾಡಿದ್ದೀವಿ, ಬೇಕಾದ್ರೆ ನಮ್ಮ ಲಿಂಗಾಯತ ಕೂಟದಾಗ ನಾನೇ ರಾಜೀನಾಮೆ ಕೊಡ್ತೀನೋ, ನೀವು ಅದನ್ನ ತಗೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಅಷ್ಟು ಸಣ್ಣವ್ರು ಆಗಕ್ಕೆ ನಾನು ಯಾರು ತಯಾರಿಲ್ಲ, ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ, ನೀವು ಅದನ್ನ
ಚಲಾವಣೆ ಮಾಡಿ ಅದು ನಿಮ್ಮ 1 ಗಂಟೆ ನನ್ನ ಮನೆಯಲ್ಲಿ ಕೂತು ಬಹಳ ವಿಚಾರಗಳನ್ನು ಮಾತಾಡಿ ಅವರು ಹೋದ್ರು. ಲಾಸ್ಟಕ್ಕೆ ಬಾಲಕೃಷ್ಣ ನಿನ್ನ ಮಾಗಡಿ ಸಚಿವರದಾರ ಸಾಯಂಕಾಲ 7 ಗಂಟೆಗೆ ಬಂದು ಅವ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಸೋದರ ಸಂಬಂಧಿ ಡಾಕ್ಟರ್ ರಂಗನಾಥ್ ಕುಣಿಗಲ್ ಅವರು ಬಂದು ಇಲ್ಲ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ನಿನ್ನ ಮಧ್ಯಾಹ್ನದಾಗ 1-2 ಗಂಟೆಗೆ ನನ್ನ ಜೊತೆಗೆ ಮಾತಾಡೋದು. ಆಮೇಲೆ ಸನ್ಮಾನ್ಯ CM ಹಿಂದಿನ ಮುಖ್ಯಮಂತ್ರಿಗಳಿಗೂ ಜೊತೆಗೆ ಅವರಿಗೂ ಇದು ಗಮನಕ್ಕೆ ಬಂದಿದೆ. ಸೊ ಒಟ್ಟಾರೆ ಇನ್ನೂ ರಾಷ್ಟ್ರೀಯ ನಾಯಕರುಗಳು ಸಹಿತ ನನ್ನ ಭಾಳ ಜನ ನನ್ನ ಒಡನಾಡಿಗಳೇನು AICC ಅದಾರ ಅವರು ಎಲ್ಲರೂ ನನಗೆ ಮಾತಾಡಿದ ನಂತರ ಇಲ್ಲ ನಾಳೆ ನಾನು ಕಾನ್ಸ್ಟಿಟ್ಯೂನ್ಸಿ ಹೊಂಟಿದ್ದೀನೋ ಅವರ ಭಾವನೆಗಳನ್ನು ಏನಿರ್ತದ ತಿಳ್ಕೊಂಡು ನಾನು ನಿಮ್ಮ ಜೊತೆಗೆ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿ ಬಂದು ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದ್ರಿ. ನನಗೆ ಅಧಿಕಾರ ಮುಖ್ಯ ಅಲ್ಲ. ನಂದು ಒಂದೇ ಪ್ರಶ್ನೆ ಏನಂದ್ರೆ ನೀವು ಯಾಕೆ ಮಾತು ಕೊಟ್ರಿ, ಯಾಕೆ ಮಾತು ತಪ್ಪದ್ರಿ? ಮಂತ್ರಿ MLA MP ಇವು ಯಾವೂ ಬಹಳ ಮಹತ್ವದಲ್ಲ, ಇವು ಯಾವಕ್ಕೂ ಶಾಶ್ವತನೂ ಅಲ್ಲಿವು. ಆ ಸುದೀರ್ಘ ರಾಜಕಾರಣ ಮಾಡೀನಿ ನಾನು. ಆದ್ರೆ ಮಾತು ಕೊಟ್ಟು ಮಾತು ಯಾಕೆ ತಪ್ಪದ್ರಿ ಅಂತಕ್ಕಂಥ ಒಂದೇ ಪ್ರಶ್ನೆಗಾಗಿ ನಾನು ಅವತ್ತ ಪ್ರತಿಭಟನೆ ರೂಪದಲ್ಲಿ ನನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದೀನಿ. ಆದ್ರೆ ಕಾಂಗ್ರೆಸ್ ಎಲ್ಲಿಂದ ಬಂದು ಕಾಂಗ್ರೆಸ್ನಾಗ ಬಂದವಲ್ಲ, ನಾನು ಇಡೀ ರಕ್ತದ ಕಣದ ಕಾಂಗ್ರೆಸ್ ಅದ. ಅದು ನನ್ನ ಕುಟುಂಬ ಕಾಂಗ್ರೆಸ್ ಕುಟುಂಬ ಅನ್ನೋದದ. ನನ್ನ ತಂದೆಯವರ ಕಾಲದಿಂದ ನಾನು ಈ ಪಕ್ಷವನ್ನ ಕಟ್ಟಿ ಬೆಳೆಸಿದೀವಿ ನಾವು. ಜಿಲ್ಲಾ ಪಂಚಾಯತ್ ಚುನಾವಣೆ ಇರುವ ಸಂದರ್ಭದಲ್ಲಿ ಆಗಿನ ಕಾಲ ಹೆಗಡೆಯವರು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಯಾರು ಜಡ್ಪಿ ನಿಂದಿರ್ಲಿಕ್ಕೆ ಇರಲಿಲ್ಲ ಕಾಂಗ್ರೆಸ್ನಾಗ. ನಮ್ಮ ಫಾದರ್ ನಮ್ಮ ತಂದೆಯವರು ಒಬ್ಬರಿಗೆ ಗೆದ್ದಿದ್ರು, ಮುಂದೆ ನಾನು ಒಬ್ಬನೇ ಗೆದ್ದಿದ್ದೆ. ನಾವೆಲ್ಲ ಚಲೋ ದಿನಗಳ ನೋಡಿದ್ರಾಗ ಬಂದವರಲ್ಲ, ಕಷ್ಟ ಇದ್ರೂ ಇದ್ರಾಗಿದ್ದೀವಿ, ಒಳ್ಳೆ ಇದ್ರೂ ಇದ್ರಾಗಿದ್ದವ್ರು ನಾವು. ಆ ಬದ್ಧತೆ ಆ ರಾಜಕಾರಣ ಇಟ್ಕೊಂಡು ಈ ಪಕ್ಷದಾಗ ಯಾಕೆ ನಾನು ಮುಂದುವರೆದೀನಿ ಅಂದ್ರೆ ಸೆಕ್ಯುಲರಿಸಮ್ ಐಡಿಯಾಲಜಿ. ಯಾವ್ರಿಗೆ ಐಡಿಯಾಲಜಿ ಇರೋದಿಲ್ಲ ಅವ್ರು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲ ಸಮುದಾಯಗಳನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ಗಾಂಧೀಜಿಯವ್ರನ್ನ ಹಿಡಿದು ನೆಹರು ಅವ್ರನ್ನ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅಂತವ್ರನ್ನ, ರಾಜೀವ್ ಗಾಂಧಿ ಅಂತವ್ರನ್ನ, ಇಂಥ ಇತಿಹಾಸ ಇರ್ತಕ್ಕಂಥ ಈ ಪಕ್ಷದೊಳಗೆ ಬೆಳಿಬೇಕು, ರಾಜಕಾರಣ ಮಾಡ್ಬೇಕಂತಕ್ಕಂಥ ಬದ್ಧತೆಯಿಂದ ರಾಜಕಾರಣ ಮಾಡಿದೀವಿ. ಅವ್ರ ಜಿಲ್ಲೆ ರಾಜಕಾರಣ ನಿಮಗೆಲ್ಲ ಗೊತ್ತು, ನಾನು ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ನಾನು ಸುದೀರ್ಘ ರಾಜಕಾರಣದಲ್ಲಿ ನಾನು 2 ಚುನಾವಣೆ ಮಾಡ್ತೀನಿ. ಒಂದು ಒಳಗಿನವ್ರ ಜೊತೆಗೆ ಮಾಡ್ತೀನಿ, ಒಂದು ಹೊರಗಿನವ್ರ ಜೊತೆಗೆ ಮಾಡ್ತೀನಿ. ನಾನು ಅದೇ ನನಗೇನು ಹೊಸದು ಇಲ್ಲ. ಮತ್ತು ಆ ಧೈರ್ಯ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಆ ಧೈರ್ಯನೂ ದೇವರು ನನಗೆ ಕೊಟ್ಟಿದ್ದಾನೆ. ಅದು ನೋಡ್ತೀನಿ ನಾನು, ಅದಕ್ಕೆ ಬಹಳ ದೊಡ್ಡದಲ್ಲ. ಆದ್ರೆ ಇವ್ರಿಗೆ ಸಂಕಷ್ಟದಾಗೂ ಸಹಿತ ನಾನು ಸಹಾಯ ಮಾಡೋಂಥ ಸಂದರ್ಭ ಬಂದಾಕ್ರೆ 1996-97 ಯಾರಿಗೆ ಸಂಸದರಾಗಿ ಮಾಡ್ತಕ್ಕಂಥ ಅವಕಾಶ ಬಂದಿತ್ತು, ಬಹಳ ಪ್ರಾಂಜಲ ಮನಸ್ಸಿನಿಂದ ಸಂಸದನಾಗಿ ಮಾಡಿದ್ದೀನಿ ನಾನು. 2018 ಇನ್ನೊಬ್ಬರಿಗೆ ಸಚಿವರನ್ನಾಗಿ ಮಾಡ್ತಕ್ಕಂಥ ಅವಕಾಶ ಬಂತು, ಬಹಳ ಗಟ್ಟಿ ಧ್ವನಿದಿಂದ ಅವ್ರಿಗೆ ಸಚಿವ ಮಾಡೀನಿ. 2023 ಯಾರಿಗೆ ಟಿಕೆಟ್ ಸಿಗಂಗಿಲ್ಲ ಅಂತಿದ್ರೆ ಅವರಿಗೆ ಬಹಳ ಬದ್ಧತೆಯಿಂದ ನಾನು ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾನು ಟಿಕೆಟ್ ಒಲ್ಲಪ್ಪ ಅಂತ ಹೇಳಿ ನಿರ್ಣಯ ಮಾಡಿ ಟಿಕೆಟ್ ಕೊಡ್ಸಿನಿ. ಆದ್ರೆ ಇವತ್ತು ಅವರೆಲ್ಲರೂ ಏನ್ ಮಾಡಿದಾರೆ ಅನ್ನೋದು ಶಾಂತೇಶ್ವರ ಬಿಟ್ಬಿಡ್ತೀನಿ ನಾನು. SM ಪಾಟೀಲ್ ಹೇಳ್ದಂಗ ಯಾರು ನನಗೆ ಇಷ್ಟು ಸುದೀರ್ಘ ಕಡಿದಾರ ಅವ್ರ ತಮ್ಮಗೂ MLC ಮಾಡಿ ನಾನು ಟಿಕೆಟ್ ಕೊಡ್ಸಿನ, ಮತ್ತೆ ಬರೀ ಇಲ್ಲಿ ಓಟ್ ಹಾಕ್ಸಿಲ್ಲ. ಸಿದ್ದರಾಮಯ್ಯ ಸಾಹೇಬ್ ಹಿಂಗ್ ನೋಡ್ದ ನಾನು, ಇವ್ರ ಪರವಾಗಿ ಬಂದು ಹೇಳಕತ್ತಾರತ್ತೆ, ಅನಿವಾರ್ಯದ ಬೇಡ್ಲಕತ್ತಾರ ಕೂಡ್ರಿ ಅಂತೇಳಿ. ಇಲ್ಲೇ ನೋಡಿ ಯಾವ ಹೋಟೆಲ್, ಅಮರ್ ಹೋಟೆಲ್ದಾಗ ಫಂಕ್ಷನ್ದಾಗ ಇಬ್ರು ಅಣ್ಣ ತಮ್ಮ ಎಲ್ಲ ಬಲ್ಲ ಕೂತಿದ್ರು. ನಾನು ಹೇಳಿದೆ ನಿಮ್ಮಂತವ್ರು ಕಟ್ಕೊಂಡು ರಾಜಕಾರಣ ಮಾಡಂಗಿಲ್ಲ ವೇದಿಕೆ ಮೇಲೆ. ಅಲ್ಲಿ ನಿಂತಾರಲ್ಲ ಅವರು ಕಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಸಂಸ್ಕೃತಿ ಕಟ್ಕೊಂಡು ರಾಜಕಾರಣ ಮಾಡಿ ಅಂತ ಹೇಳಿ. ಸೊ ನನಗೆ ಗೊತ್ತಿಲ್ಲ ನಿಮ್ಮಂತವ್ರು ಎಷ್ಟು ಮಂದಿ ಬಂದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ. ನಾನು ಮೊದಲು ನೋಡಿನೋ ಮುಂದೆ ನೋಡ್ತೀನೋ, ಅದಕ್ಕೆ ಶಕ್ತಿ ತುಂಬಿದವ್ರು ಯಾರು ಅಂದ್ರೆ ನನ್ನ ತಾಲೂಕಿನ ಮಹಾಜನತೆ ಹೋಗದ ಅಭಿಮಾನದಿಂದ. ಅದಕ್ಕಾಗಿ ನಿಮಗಾಗಿ ನಾನಿವತ್ತೇನು ನಿರ್ಣಯವನ್ನು ಮಾಡಿದೆ, ಇದು ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಭಾವನೆ ನಮ್ಮ ಜನರಲ್ಲಿ ಮೂಡಿದೆ. ಅದಕ್ಕೆ ನಾನು ನನ್ನ ನಿರ್ಣಯವನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಿಲ್ಲ. ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ನಾನು ಸೇರಿಲ್ಲ.
ಹಂಗಿದ್ರೆ 2023 ಸರ್ಕಾರ ರಚನೆ ಆದ್ಮೇಲೆ ನನಗೆ ನಿಗಮ ಮಂಡಳಿ ಒನ್ ಆಫ್ ದ ಬೆಸ್ಟ್ ನಿಗಮ ಮಂಡಳಿ ಕೊಡ್ತೀನಿ ಅಂತ ಬಂದಿದ್ರಿ. ನಾನು ತಗೊಂಡಿಲ್ಲ ಅವತ್ತು. ನೀವು ನನಗೆ ಏನು ಮಾತು ಕೊಟ್ಟಿರಿ ಅದನ್ನ ಮಾಡಿ, ಇಲ್ಲಾಂದ್ರೆ ನಾನು ಆರಾಮ್ ಶಾಸಕನಾಗಿರ್ತೀನಿ ಅಂತ. ಬಿಜಾಪುರ ಜಿಲ್ಲೆಯೊಳಗೆ ಅತಿ ಹೆಚ್ಚು ಅನುದಾನಗಳು ತಂದಿನಿ ನಾನು. ಈ ಸಲ ಸರ್ಕಾರ ರಚನೆ ಆಗಬೇಕು 4,500 ಕೋಟಿ ರೂಪಾಯಿ ಜುಲೈ 14ನೇ ತಾರೀಕಿಗೆ ಈಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಅವತ್ತಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರನ್ನ, ನಮ್ಮೆಲ್ಲರ ಜನನಾಯಕನಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡೆ ಕಾರ್ಯಕ್ರಮ ಮಾಡಿದೇವೆ ಇಲ್ಲಿ, ಅಭೋತ್ಪೂರ್ವ ಕಾರ್ಯಕ್ರಮ. ಸೊ 4,500 ಕೋಟಿ ರೂಪಾಯಿ ತಾಲೂಕಿನ ಜನರ ಅನೇಕ ಆಶುಪತ್ರಿಗಳು ಬದಲಾವಣೆ ಆಗ್ಲತ್ತವ. ಇದರ ನಂದೇನ್ರ ಸ್ವಂತದ ಸ್ವಾರ್ಥ? ಸೊ ಈ ತಾಲೂಕಿಗೆ ಜನಪರ ಕಾರ್ಯಕ್ರಮವನ್ನು ಮಾಡತಕ್ಕಂಥ ನಿರ್ಣಯ ಇಟ್ಕೊಂಡು ಮಾಡಿ ನಾನು. ಆಮೇಲೆ ಕಾಂಗ್ರೆಸ್ ಇವರು ಯಾರ್ದೋ ಪಕ್ಷ ಇಲ್ಲ, ನಿಮ್ಮ ಕುಟುಂಬದವರು ಈ ಪಕ್ಷಕ್ಕೆ ಏನೇನು ಮಾಡಿದಾರೆ, ನನ್ನ ಕುಟುಂಬ ಈ ರಾಜಕಾರಣಕ್ಕೆ ಏನೇನು ಮಾಡಿದ ಅನ್ನೋದನ್ನ ನೈತಿಕವಾಗಿ ಇವತ್ತು ನೆನಪಿಸಬೇಕಾಗ್ತದೆ. ಯಾರದೋ ಒಂದು ಸರ್ಕಾರ ತೆಗಿಲಿಕ್ಕೆ ಹೋದವರಲ್ಲ ನಾವು. ವೀರೇಂದ್ರ ಪಾಟೀಲ್ ಸರ್ಕಾರ ಯಾರು ತೆಗೆದ್ರು ಅನ್ನೋದನ್ನ ಈ ಕರ್ನಾಟಕದ ಇತಿಹಾಸದಾಗ ಗೊತ್ತದ. ಆದ್ರೆ ನಾವು ಅಂತವೇ ಏನು ಮಾಡಿಲ್ಲ. ನಾವು ಇಲ್ಲೇ ಇದ್ದೀವಿ, ಇಲ್ಲೇ ರಾಜಕಾರಣ ಮಾಡಿದೀವಿ. ಒಬ್ಬ ಲೀಡರ್ ಜೊತೆಗೆ ಗುರುತಿಸ್ಕೊಂಡಿದ್ದೀವಿ, ಗಟ್ಟಿಯಾಗಿ ನಿಂತಿದ್ದೀವಿ. ಅಧಿಕಾರ ಹೋದ್ರೂ ಇರ್ತೀವಿ, ಅಧಿಕಾರ ಇದ್ರೂ ಇರ್ತೀವಿ. ಬಹಳ ಪದ್ಧತಿ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ಸೇರಿದೀವಿ ನಾವು. ಸೊ ಅದಕ್ಕಾಗಿ ನಾನು ಇವತ್ತು ಬದಲಾವಣೆ ಮಾಡ್ತಿದ್ಲ. ಆದ್ರೆ ನಿಮ್ಮಂತ ಕುಚೇಷ್ಟಿಗಳಿಗೆ ನಿಮ್ಮ ಆಟಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ನಿರ್ಣಯದಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ನನಗಿಟ್ಟು ಏನಪ್ಪ ಬೆಳೆಸಿದಾರ, ಹಾಡಿ ಹರಿಸಿದಾರ, ಅವರ ಮನಸ್ಸಿಗೆ ಘಾಸಿಗೊಳಿಸಬಾರ್ದು. ಯಾಕಂದ್ರೆ ಇದು ಅವ್ರ ಹಕ್ಕಿದು. ನನ್ನ ಊರಾಗಿನ ನನ್ನ ಆಸ್ತಿಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರದ ಅವಕಾಶ ಇದು. ಇದರ ಮಾಲೀಕರು ನೀವು. ಒಂದು ಕೂಸು ಹಿಡಿದ್ರು ಕೇಳಬೇಕು. ನಾನು ಹೇಳೇನು, ಕಾಂಗ್ರೆಸ್ನ ನನ್ನ ಚುನಾವಣೆ ಸಂದರ್ಭ ಬಂದಾಗ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ, ಗೌಡ್ರ ಈ ಸಲ ನೀವು ನಿಲ್ಲಬೇಡ್ರಿ ಅಂದ್ರೆ ನಾನು ಆ ಚುನಾವಣೆನ ಸ್ಪರ್ಧೆ ಮಾಡಂಗಿಲ್ಲ ಅಂತಕ್ಕಂಥ ನಿರ್ಣಯ ಮಾಡ್ಕೊಂಡು ರಾಜಕಾರಣ ಮಾಡಿದೇವ್ರು ನಾವು. ನಮ್ಗೆ ಅವಶ್ಯಕತೆ ಇಲ್ಲ. ನಾನು 28ಕ್ಕೆ ಬಂದಾಗ ನಿಮ್ಮ ಮಾತು ಕೇಳ್ತೀನಿ, ಒಬ್ಬರೇ ಬೇಡ ಅಂದ್ರೂ ನಿಂದ್ರಂಗಿಲ್ಲ ನಾವು. ಏನು ಅವಶ್ಯಕತೆ ಇಲ್ಲ ಅವ್ರು. ಆದ್ರೆ ಈ ತಾಲೂಕಿನ ಇತಿಹಾಸದೊಳಗ ಬೇರೆ ಪಕ್ಷದವ್ರು ಏನ್ ಮಾತಾಡ್ತಾರ ಬಹಳ ಮಾತು ಕೊಡುದಿಲ್ಲ. ನಾನು ಎಂದೂ ಚುನಾವಣೆಗೆ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಟ್ಟಿಲ್ಲ. ಈ ಕೂಡಲೇ ಜನನೇ ಉತ್ತರ ಕೊಡ್ತಾರೆ. ಬ್ಯಾಲೆಟ್ ಪೇಪರ್ದಾಗ ಏನು ಕೈಲಿ ಓದ್ತಾರಲ್ಲ, ಅದಕ್ಕಿಂತ ದೊಡ್ಡ ಉತ್ತರ ಏನಲ್ಲ. 40 ವರ್ಷ ನನ್ನ ಹಿಂದೆ ಸದಾ ಬ್ಯಾಲೆಟ್ದಾಗ ಏನು ಒತ್ತಿ ನನ್ನ ಶಕ್ತಿ ತುಂಬಿದಾರೆ, ಅವೇ ಎಲ್ಲ ನಿಮ್ಗೆ ಉತ್ತರ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಒಟ್ಟಾರೆ ಇವತ್ತು ನಮ್ಮ ನಾಯಕತ್ವ, ನಾನು ಸುರ್ಜೇವಾಲಾ ಅವರಿಗೆ ಒಂದು ಮಾತನ್ನು ಬಹಳ ಗೌರವದಿಂದ ಕಂಡೇವ್ರಿ. ನೀವು ರಿಸಿಗ್ನೇಷನ್ ವಿಡ್ರಾ ಮಾಡ್ರಿ ಅಂತ ಹೇಳಕ್ ನನಗ ನೈತಿಕ ಹಕ್ಕು ಉಳಿದಿಲ್ಲ. ಅದು ರೀಕನ್ಸಿಡರೇಷನ್ ಮಾಡ್ರಿ ಅಂತಕ್ಕಂಥ ಮನವಿ ಮಾಡ್ಬೇಕು ಬಂದಿದ್ದೀನಿ ಅಂತಕ್ಕಂಥ ಏನೋ ಒಂದು ಮಾತಿತ್ತು. ನಾನು ಅದನ್ನ ಆ ಮಾನವೀಯ ವಿಚಾರವನ್ನು ಇಟ್ಟುಕೊಂಡು, ಯಾಕಂದ್ರೆ ಮನುಷ್ಯನಿಗೆ ಅಧಿಕಾರಕ್ಕಿಂತ ಗೌರವ ಮುಖ್ಯ. ಒಬ್ಬ ರಾಷ್ಟ್ರೀಯ ನಾಯಕ ನನ್ನ ಮನೆತನ ಬಂದು 1.5 ಗಂಟೆ ಕೂತು ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿದ ಬಳಿಕ ನಾನು ಕೇಳಿಲ್ಲ ಅಂದ್ರೆ ಆ ಪಕ್ಷ ಇಷ್ಟು ಸುದೀರ್ಘ ಆ ಪಕ್ಷದಾಗ ಇದೀವಿ ನಾವು. ಅವ್ರಿಗೇನೋ ಅದನ್ನು ಹೇಳಿದ್ರು. ಅವ್ರು ದೇವಿಲಾಲ್ ಜೊತೆಗೆ ಏನೇನಾಗ್ಯದ, ಚೋಟಾಲ ಅವ್ರ ಜೊತೆಗೆ ಏನೇನಾಗ್ಯದ, ಉಪೇಂದ್ರ ಸಿಂಗ್ ಹುಡ್ಡಾ ಅವ್ರ ಜೊತೆಗೆ ಏನಾಗ್ಯದ, ಕೆಲವು ಸಲ ಸಹಕರಿಸಬೇಕಾಗ್ತದೆ ಅಂತ ಹೇಳಿ ಅದು ಅದ. ಅದಕ್ಕಾಗಿ ನಾನು ಅವ್ರ ಮುಂದೆ ಹೋಗಿ ವಿಡ್ರಾ ಮಾಡ್ಕೋತೀನಿ ಅಂತ ಹೇಳುವಾಗಿಲ್ಲ. ನನ್ನ ಮಾಲೀಕರು ಯಾರಂದ್ರ ನೀವು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ನಿಮ್ಮ ಗೌರವ ಕೊಡೋದು ಮೊದಲನೇದು, ಆನಂತರ ಅವರೆಲ್ಲರೂ. ಅದಕ್ಕಾಗಿ ನಿಮ್ಮ ಮನಸ್ಸಿಗೆ ಈ 2 ದಿನಗಳ ವೇದನೆಗಳನ್ನ ಎಷ್ಟೋ ಜನ ನಾನು ಫೋನ್ದಾಗ ಅಳೋದು ಅವೆಲ್ಲ ನೋಡಿದ್ರೆ ನಾನು ಒಂದು ನಿರ್ಣಯ ಇಷ್ಟು ಜನರಿಗೆ ಹಸಿಗೊಳಿಸ್ತಿದ್ದು ಬೇಡಪ್ಪ ತಿಳ್ಕೊಂಡು ಬರೀ ಈ ವಿಡ್ರಲ್ಲೆಲ್ಲ ನಾನು ಬಾದ್ರೂ ಹೇಳಿಲ್ಲ. ನಾನು ಬಹಳ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೆ, ಆದ್ರೆ ಕಾಂಗ್ರೆಸ್ ಪಕ್ಷ ಬಿಡ್ತಿರ್ಲಿಲ್ಲ. ನಾನು ಬಹಳ ಸಲ ಹೇಳಿನಿ, ನಾನು ಒಂದು ಕಾಂಗ್ರೆಸ್ನಾಗ ಹುಟ್ಟಿನ, ನನ್ನ ಸಾವು ಸಹಿತ ಕಾಂಗ್ರೆಸ್ನಾಗ ಅಂತಕ್ಕಂಥ ಸಿದ್ಧಾಂತದ ರಾಜಕಾರಣವನ್ನು ಮಾಡಿದ್ದೇನೆ. ಬಣ್ಣವನ್ನು ಬದಲಾಯಿಸತಕ್ಕಂಥ ರಾಜಕಾರಣ ಮಾಡಿಲ್ಲ ಅನ್ನೋದನ್ನ ಮೊನ್ನೆ ಕಾಂಗ್ರೆಸ್ ಕಾರ್ಯಾಲಯದಾಗ ನಾನು ಹೇಳಿ ಹೋಗಿನ ಮನೆ ಕೊನೆ ಸಭೆಯೊಳಗೆ. ನಾವು ಒಂದು ಮಾತು, ಒಂದು ನೀತಿ, ಒಂದು ಸಿದ್ಧಾಂತ. ಈಗಿನ ಈ ಕರಪ್ಷನ್, ಈ ಕ್ಯಾಪಿಟಲಿಸ್ಟ್ ಏನ್ ರಾಜಕಾರಣ ನಡೆದದ, ಇದರ ವಿರುದ್ಧ ರಾಜಕಾರಣ ಮಾಡತಕ್ಕಂಥ ಪ್ರವೃತ್ತಿ ಇಟ್ಕೊಂಡಿದೀವಿ. ಅದಕ್ಕಾಗಿ ರಾಹುಲ್ ಗಾಂಧಿ ಅವ್ರನ್ನ 2029ಕ್ಕೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು.
ಈ ದೇಶದ ರಾಜಕಾರಣವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಇಡೀ ಯುವ ಜನಾಂಗಕ್ಕೆ ಏನು ನೋವಾಗಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಅಧಿಕಾರದ ಮಹತ್ವ ಬಹಳ ಅಲ್ಲ. ಬಂದ್ರೆ ಬಂದಿರ್ತದ, ಹೋದ್ರೆ ಹೋಗಿರ್ತದ. ಯಾವುದೂ ಶಾಶ್ವತ ಅಲ್ಲ. ಸಿದ್ದೇಶ್ವರ ಮಹಾಸ್ವಾಮಿಗಳ ಸೈದ್ಧಾಂತಿಕ ವಿಚಾರಧಾರೆಗಳನ್ನ ಸ್ವಲ್ಪ ಅನುಕರಣೆ ಮಾಡಿ ಬದುಕದವ ನಾನು ಅವತ್ತು ಸಹಿತ ರೀಸನ್ ಕೊಡ್ತಿರ್ಲಿಲ್ಲ. ಆದ್ರೆ ಇವ್ರು ಮಾತು ಕೊಟ್ಟು ಕೊನೆ ಕ್ಷಣದಾಗ ಹಿಂಗ್ ಮಾಡಿದ್ರಲ್ಲ ಅಂತಕ್ಕಂಥ ಒಂದು ನೋವಿನಿಂದ ಆ ನಿರ್ಣಯ ಮಾಡಿನು. ಅವ್ರು ಅವತ್ತೇ ಮತ್ತೆ ಬರಂಗಿಲ್ಲ, ಅದೇ ದಿನಾನೇ ನನ್ನ ಮನೆಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದು ಆ ಕ್ಷಣಕ್ಕೆ ಮುಗಿತಾರ. ಯಾಕಂತ ಕೇಳಿದ್ರೆ ಈಗ ನಾನೇ ಎಲ್ಲ ಮಂದಿಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, KMF ಏನೇನೋ ಮಾಡ್ತಿರ್ತೀನಿ. ಅಧಿಕಾರ ಕೂಡ ಎಲ್ಲರಿಗೂ ಕೊಡ್ಲಿಕ್ಕಾಗ್ತದ. ಕೆಲವು ಜನರಿಗೆ ಕೊಟ್ಟಿರ್ತೀವಿ, ಕೆಲವು ಜನರಿಗೆ ಬಿಟ್ಟಿರ್ತೀವಿ. ಆದ್ರೆ ಯಾರಿಗೆ ಸಿಕ್ಕಿರಂಗಿಲ್ಲ ಅವರಿಗೆ ಸಮಾಧಾನ ಹೇಳ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿ ಇರ್ತದ. ಹಂಗ ಅವ್ರು ನಮ್ಮ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾನು ಆ ವಿಷಯಗಳನ್ನ ಮುನ್ನೋಡನು. ಅದ್ರ ಜಿಲ್ಲೆಯ ರಾಜಕಾರಣಿಗಳಿಗೆ ಒಂದು ಮನವಿ, ರಾಜಕಾರಣ ಸ್ವಲ್ಪ ವಿಶಾಲ ಮನಸ್ಸಿನಿಂದ ಮಾಡ್ತಕ್ಕಂಥ ಸಂಸ್ಕೃತಿ ಬೆಳೆಸ್ಕೊಡ್ರಿ. ಇಲ್ಲ ಅಂದ್ರೆ ರಾಜಕಾರಣದ ಬಗ್ಗೆ ಜನರಲ್ಲಿ ಬಹಳ ಕೀಳು ಮಟ್ಟದ ವಿಚಾರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಭಗವಂತ ನಿಮಗೆ ಅವಕಾಶ ಕೊಟ್ಟಿದ್ದಾನ. ಬಹಳ ವಿಶಾಲ ದೃಷ್ಟಿಯಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಅಳವಡಿಸ್ಕೊಂಡ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಇಲ್ಲ ಅಂದ್ರೆ ನಿಮ್ಮ ವಿಚಾರಧಾರೆ ಬೇರೆ ಕಡೆ ಮಾಡ್ತಂದ್ರೆ ಇನ್ನೊಬ್ರದ್ದು ಅದೇ ರೀತಿ ಒಳಗೆ ಹೋಗ್ತದ ಅಂತಕ್ಕಂಥ ಮಾತನ್ನ ಹೇಳಿ, ಒಟ್ಟಾರೆ ಈ ಭಾಗದ ಜನರ ಭಾವನೆಗಳಿಗೆ ಗೌರವಿಸಿ ಪ್ರೆಸ್ದವ್ರು ಬಂದಿದ್ದಾರೆ ನಮ್ಮಲ್ಲಿ ಇನ್ನೇನು ಬೆಳಗ್ಗೆ ಬರ ನಾನು ಅಲ್ಲಿ ಹೋಗಿ ಬಂದು ನಿಮ್ಗೆ ಹೇಳ್ತೀನಪ್ಪ ಅಂತ ಹೇಳಿದ್ದೆ. ಅದಕ್ಕಾಗಿ ಇಲ್ಲಿ ಕೇಳಿ ಮತ್ತೆ ಹೋಗಿ ಅವ್ರಿಗೆ ಹೇಳಿದ್ರಾಗ ಏನರ್ತಿಲ್ಲ. ಅದಕ್ಕೆ ಇಲ್ಲೇ ಅದನ್ನ ಘೋಷಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿನು. ಅದಕ್ಕಾಗಿ ನೀವೆಲ್ಲ ಬಹಳ ಶಾಂತಿಯಿಂದ ಪ್ರೀತಿಯಿಂದ, ಆದ್ರೆ ಇನ್ನು ನನ್ನ ಜೀವನದಾಗ ಮಂತ್ರಿ ಮಾಡ್ರಿ ಅಂತೇಳಿ ಯಾರ ಮನೆ ಬಾಗಿಲಿಗೂ ನಾನು ಹೋಗಂಗಿಲ್ಲ ಅನ್ನೋದನ್ನ ಶಾಂತೇಶ್ವರ ಪ್ರಮಾಣ ಮಾಡಿ ನಾನು ಅದನ್ನ ನಿರ್ಣಯವನ್ನ ಮಾಡಿದ್ದೀನಿ. ಅದು ಬಂದ್ರೆ ಬಂದಿರ್ತದ, ಹೋದ್ರೆ ಹೋಗಿರ್ತದ. ಆದ್ರೆ ಇನ್ನು ಯಾವುದಿಂದ ಯಾವ ಕಾಲಕ್ಕೂ ಸಹಿತ ನಾನು ಇನ್ನೊಮ್ಮೆ ಭಿಕ್ಷೆ ಕೇಳಕ್ಕೆ ನಿಮ್ಮ ಯಾರ ಬಾಗಿಲಿಗೆ ನಾನು ಬರಂಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ, ಆಮೇಲೆ ಈ ಅಧಿಕಾರ ಬಹಳ ಮಹತ್ವದಲ್ಲ ಅಂತಕ್ಕಂಥ ಒಂದು ದೊಡ್ಡ ಮಂತಂದಾಗ ಹುಟ್ಟಿ ನಾನು ಸಾಯತನ ಪಾಟೀಲ್ ಅನ್ನೋದಂತೂ ನಮ್ಗೆ ಕಸ್ಕೊಳಂಗಿಲ್ಲ ನೀವು ಯಾರು. ಆ ಗೌರವದಿಂದ ಬದುಕ್ತಕ್ಕಂಥ ಪ್ರವೃತ್ತಿ ಇಟ್ಟುಕೊಂಡು ಹೊಳದಂಡಿ ಒಳಗೆ ಹುಟ್ಟಿದೀವಿ. ಗಟ್ಟಿ ನಿಲುವಿನಿಂದ ರಾಜಕಾರಣವನ್ನು ಮಾಡಿದೀವಿ. ಎಲ್ಲ ವರ್ಗಗಳನ್ನ ಪ್ರೀತಿ ಮಾಡಿನು. ಗಾಂಧೀಜಿಯ ಶಾಂತಿಯ ಇಲ್ಲಿ ಏನಿತ್ತಲ್ಲ, ದ ಮೋಸ್ಟ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್, ದ ಮೋಸ್ಟ್ ಕರಪ್ಟ್ ಪ್ರಾಕ್ಟೀಸ್, ದ ಮೋಸ್ಟ್ ಇಲ್ಲಿಗಲ್ ಥಿಂಗ್ಸ್ ನಡೀತಕ್ಕಂಥ ವಾತಾವರಣ ಇತ್ತಿಲ್ಲ. ಅದು ಇವತ್ತು ಹಂಗಿಲ್ಲಲ್ಲ. ಇವತ್ತು ವಾತಾವರಣ ಮಾದೇವಪ್ಪ ಅವ್ರು ಹೇಳಿದ್ರಲ್ಲ, ಇಲ್ಲ ಕೆಂಪು ನೀರು ಹರಿತಿರ್ತದೆ ಹಡಗುಣಿಕೆ ಒಳಗೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದಾಗ. ಸೊ ಸಿದ್ದರಾಮಯ್ಯ ಅಂತವ್ರದ್ದು ಅನೇಕ ಜನರ ಸಹಾಯ ಸರ್ಕಾರ ಮಾಡಿದ್ದಾರೆ. ಸೊ ಅದಕ್ಕಾಗಿ ನನಗೆ ನಿನ್ನೆ ಇದೆಲ್ಲ ಡಿಸ್ಟರ್ಬ್ ಆಗೋಣ ಬೇರೆ ಬೇರೆ ಪಕ್ಷದವರು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ನಾವು ಒಂದೇ ಮಾತಾಡ, ದಯವಿಟ್ಟು ಆ ವರ್ಗಕ್ಕೆ ಸೇರಿದವರು ನಾವಲ್ಲ, ನಾವು ಇಲ್ಲೇ ಹುಟ್ಟಿದೆವು, ಇಲ್ಲೇ ಸಾಯ್ತೀವಿ. ಜಗಳ ಅದಾವ, ನಮ್ಮ ಕೌಟುಂಬಿಕ ಜಗಳ. ಒಂದು ಮನೆಗೆ ಜಗಳ ಆಗಂಗಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ, ಅದು ನಮ್ಮ ಜಗಳ. ಇಂಥ ಅಧಿಕಾರ ಬರ್ತಾ ಹೋಗ್ತವೆ. ಆದ್ರೆ ಕಾಂಗ್ರೆಸ್ ಅನೇಕ ಜನರಿಗೆ ಬಹಳ ಮಂದಿ ಕರ್ಕೊಂಡು ಬಂದೀನಿ ನಾನು ಕಾಂಗ್ರೆಸ್ನಾಗ. ಅದು ತಾಲೂಕದಾಗ ಕರ್ಕೊಂಡು ಬಂದೀನಿ, ಜಿಲ್ಲಾದಾಗ ಕರ್ಕೊಂಡು ಬಂದೀನಿ, ರಾಜ್ಯದಾಗ ಕರ್ಕೊಂಡು ಬಂದೀನಿ. ಯಾರು ಏನೇನೋ ಆಗ್ತಿತ್ಲಾಯ್ತು, ಒಂದೊಂದು ದಿನಾನೇ ಮಂತ್ರಿ ಆಗಂಗ್ಲಾತ, ಎಲ್ಲ ಮಂತ್ರಿ ಮಾಡೀನಿ. ಅದಕ್ಕಾಗಿ ನನಗೇನಾದ್ರೂ ಅವಶ್ಯಕತೆ ಇಲ್ಲ. ನಾನು ಬಹಳ ಬದ್ಧತೆಯಿಂದ ರಾಜಕಾರಣವನ್ನ ಮಾಡಿದ್ದೀನಿ. ಅವ್ರು ಯಾರೇ ನನ್ನ ಪಾರಿರ್ಬೋದು, ಆದ್ರೆ ಭಗವಂತ ಏನ ಮೇಲವನ ಅವನು ಹೃದಯದೊಳಗೆ ಶಾಶ್ವತವಾಗಿರ್ತದ ಅಂತಕ್ಕಂಥ ಮಾತನ್ನ ಹೇಳಿ, ರಾಜಕಾರಣ ಹೆಂಗಂದ್ರೆ ಎಷ್ಟು ಬೆಳೀತೀರಿ ಅಷ್ಟು ವೈರಿಗಳು ಹೆಚ್ಚಿಗೆ ಆಗ್ತಾರೆ. ನಿಮಗೇ ತಪ್ಪದಿ ಇಟ್ಟು ವೈರಿಗಳ ಕಾಲಕ್ಕೆ ಕಾರಣ ಯಾರಂದ್ರೆ ನೀವೆಲ್ಲ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿ, ಇದು ನನಗಾಗಿ ಅಲ್ಲ ನಿಮಗಾಗಿ ಇವರೆಲ್ಲ ನನಗೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಒಂದು ಮದುವೆ ಕಾರ್ಯಕ್ರಮ ಮಾಡಿದ್ರೆ ಲಕ್ಷ ಜನ ಕೂಡ್ತದ, ಮುಖ್ಯಮಂತ್ರಿ ಕಾರ್ಯಕ್ರಮ ಮಾಡಿದ್ರೆ ನಗರದಾಗ ಯಾರು ಆಲಾರ, ಬಿಜಾಪುರದಾಗ ಆಲಾರ, ಇಂಡಿಯಾಗ ಆಗ್ತದ. ಇನ್ ತಡಿದರೆ ಹೆಂಗತ್ತ ಹೇಳಿ, ಇನ್ನು ಮಂತ್ರಿ ಒಂದು ಶೇಖರ್ ಪುಣ್ಯಾತ್ಮ 3ನೇ ಪವರ್ ಸೆಂಟರ್ ಆಗ್ತದ. ಈ ಮನುಷ್ಯಕ್ಕೆ ತಡಿದೇ ಆಗಂಗಿಲ್ಲ ಅಂತಕ್ಕಂಥ ಹಾಗಲ್ಲ ರಾತ್ರಿ ಮಕ್ಕಳಾರೆ ಅವ್ರು ಏನು ಪ್ರಯತ್ನ ಮಾಡಿದಾರೆ, ಅವ್ರು ಯಶಸ್ವಿ ಆಗಿದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡ್ಲಿ. ಅವ್ರ ಸದಾ ಪ್ರಯತ್ನಗಳು ಇದೇ ರೀತಿ ಇರಲಿ. ಆದ್ರೆ ನಾನು ನಕಾರಾತ್ಮಕ ಇರಂಗಿಲ್ಲ. ಒಂದ್ ಕ್ಷಣ ಯಾವಾಗ ನಕಾರಾತ್ಮಕ ಭಾವನೆ ಬರ್ತಾವ, ಆದ್ರೆ ಶಾಶ್ವತ ನಮ್ಮ ಬಳಿ ಇರೋದಿಲ್ಲ. ನಾನು ನಿಮ್ಮಂತಂದವ್ರಿಗೆ MLC ಮಾಡಲು ಸಹಾಯ ಮಾಡಿನು, MP ಮಾಡಿನು, ಯಾರ್ಯಾರಿಗೂ ಮಂತ್ರಿಗಳು ಮಾಡಿನು, ಇನ್ನೊಬ್ಬರಿಗೆ MLA ಟಿಕೆಟ್ ಕೊಡಿಸಿ MLA ಮಾಡಿನು. ನಾನು ಮಾತ್ರ ಹಿಂಗೆ ಇರೋ ನನ್ನ ಜೀವನದ ಅಚಲ ನಿರ್ಣಯ ಅಂತಕ್ಕಂಥ ಮಾತನ್ನು ಹೇಳಿ, ನಾವೆಲ್ಲ ಮಿಸಾಲ್ ಸೌಕರ್ ಮಂತಂದಾಗ ರಾಜಕಾರಣ ಪ್ರಾರಂಭ ಮಾಡೋದು. ಕಾಂಗ್ರೆಸ್ ಸಿದ್ಧಾಂತಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ನಾವೆಲ್ಲ. ಅದಕ್ಕಾಗಿ ಗುಡಿದಿನ ಸಾಹೇಬ್ರಂತವ್ರು ನಮಗೆಲ್ಲ ಆದರ್ಶದ. ಫಸ್ಟ್ JP ಟಿಕೆಟ್ ಕೊಟ್ಟು ಹೋದವ್ರು ಅದಾರ ನಮ್ಮವ್ರು.
ಸೊ ಅದಕ್ಕೆ ಆ ವಿಚಾರಧಾರೆಯಿಂದ ಕಲೂರ್ ಮಾವ ಅಂತವ್ರದೆಲ್ಲ ಬಹಳ ಪ್ರೀತಿ ಮಾಡಿದವ್ರು ಅದಾರ. ನನಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ, ಯಾರ ಬಗ್ಗೆನೂ ಅಸೂಯೆ ಇಲ್ಲ. ಆದ್ರೆ ಹೈಕಮಾಂಡ್ದವ್ರು ನನಗೆ ಮಾತು ಕೊಟ್ಟಿದ್ರು ಅನ್ನೋ ಸ್ವಲ್ಪ ಇದಾಗಿದೆ. ಹೈಕಮಾಂಡ್ದವ್ರು ಬಂದು ನನಗೆ ರೀಕನ್ಸಿಡರೇಷನ್ ಮಾಡತ್ತಂದ ಬಳಕ ನಾನು ಅದನ್ನು ಒಪ್ಕೋಬೇಕಾದದ್ದು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗನ ಧರ್ಮ. ಅದಕ್ಕಾಗಿ ನಾನು ಈ ನಿರ್ಣಯವನ್ನು ಮಾಡಿದ್ದೀನಿ. ನೀವೆಲ್ಲರೂ ಕೂಡಿ ನೀವು ಇನ್ನು ಎಂದೂ ಸಹಿತ ಯಾರ ಮನೆ ಬಾಕಲಿಗೂ ಯಾವ ಸ್ಥಾನಕ್ಕಾಗಿ ಹೋಗುವುದು ಬೇಡ. ನೀವು ಸ್ವಾಭಿಮಾನದಿಂದ ನಮ್ಮ ಮನೆಯೊಳಗೆ ಇರೋನು, ಅಧಿಕಾರ ಬಂದರೂ ಅಷ್ಟೇ ಇರೋನು, ಬರದೇ ಇದ್ರೂ ಅಷ್ಟೇ ಇರೋನು, ಅದರ ಗೌರವದಿಂದ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ವಾತಾವರಣ ಮಾಡೋಣ. ಈ ಮಂತ್ರಿಗಳು ಯಾರಾಗ್ಯಾರಲ್ಲ ಇವ್ರಕ್ಕಿಂತ ಹೆಚ್ಚಿಗೆ ಗೌರವ ನನಗದ. ವಿಧಾನಸಭೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಇವ್ರ ಫೋನಿಗೆ ವ್ಯಾಲ್ಯೂ ಇರಂಗಿಲ್ಲ. ಆದ್ರೆ ನಾವೊಂದು ಏನಾರ ಹೇಳಿದೆ ಅಂದ್ರೆ ಅದು ನಿರ್ಣಯಗಳು ಆಗ್ತಿರ್ತಾವ. ಸೊ ಮಿನಿಸ್ಟರ್ ಇಸ್ ನಾಟ್ ಅಲ್ಟಿಮೇಟ್, ಸೆಲ್ಫ್ ರೆಸ್ಪೆಕ್ಟ್ ಈಸ್ ಇಂಪಾರ್ಟೆಂಟ್. ಆ ಆಡಳಿತದ ಅನುಭವ ನನಗಿರೋದ್ರಿಂದ, ಜನ ಆಕರ್ಷಣೆ ವ್ಯಕ್ತಿತ್ವ ನನಗಿರೋದ್ರಿಂದ, ಕರ್ನಾಟಕ ಮಹಾರಾಷ್ಟ್ರದ ಗೌರವ ಇರೋದ್ರಿಂದ ನನಗೇನಾಗೋದಿಲ್ಲ. ನಾನು ಒಬ್ಬ ಜನಸಾಮಾನ್ಯರ ಮಧ್ಯೆ ಬೆಳೆದಿರ್ತಕ್ಕಂಥ ಒಬ್ಬ ಅತ್ಯಂತ ಕ್ರಿಯಾಶೀಲ ಜನನಾಯಕನಾಗಿ, ಒಬ್ಬ ಶಾಸಕನಾಗಿ, ಒಬ್ಬ ಸೇವಕನಾಗಿ ಈ ಪ್ರದೇಶದ ಸಮಗ್ರ ಅಭಿವೃದ್ಧಿಯ ದೂರದೃಷ್ಟಿಯನ್ನ ನನ್ನ ಮೊನ್ನೆ ಬಂದಾಗ ರೋಸಲ ನೋಡಿದ ಸಾವಳ ಸಂಘದ ಗುಡ್ಡದ ಪ್ರಶಂಸೆಗಳನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳು ಪಾದ ಸ್ಪರ್ಶ ಮಾಡಿದ್ರು. ಇವತ್ತು ಅದು ಬದಲಾವಣೆ ಆಗ್ಯದ. ಸೊ ಅಂತ ಅನೇಕ ಕಾರ್ಯಗಳನ್ನು ಮಾಡಿದ್ದೀನಿ ನಾನು. ಜನರ ಹೃದಯದೊಳಗೆ ಶಾಶ್ವತವಾಗಿ ನಿಲ್ತಕ್ಕಂಥ ಪ್ರಯತ್ನ ಮಾಡಿ ನಾವು ಇವತ್ತಿನಿಂದ ಮಂತ್ರಿ ಅಂತಕ್ಕಂಥ ಶಬ್ದ ಎಂದೂ ಯಾವ ರಾಜಕಾರಣದಾಗೂ ಯಾವ ದಿನಾನೂ ಸಹಿತ ತೆಗಿಬೇಡ್ರಿ. ಯಾಕಂದ್ರೆ ಇಂಡಿಗೆ ನಶೀಬಿಲ್ ಕಾಣಿಸ್ತದ. ನಂದು ಇಂಡಿ ಒಳಗೆ ಶಾಸಕರಾದವ್ರು ಮಂತ್ರಿ ಆಗ್ಬೇಕು ಅಂತಕ್ಕಂಥ ಹಣೆ ಬರನೆ ಬರ್ದಿಲ್ಲ. ಅದಕ್ಕೆ ಏನ್ ಮಾಡಕ್ ಸಾಧ್ಯ ಅದು? ಅದನ್ನ ಬಿಟ್ಟು ಇಲ್ಲ ಇನ್ನು ಎಂದೂ 28 ವಿಷಯದಾಗಲೂ ಮಾತಾಡ್ಬಿಡ್ರಿ. ಇನ್ನು ಒಟ್ಟ ಯಾರಿಗೆ ಭಿಕ್ಷೆ ಕೇಳ್ತಕ್ಕಂಥ ಪ್ರಯತ್ನ ಇಲ್ಲ. ಇಂಡಿ ವಿಧಾನಸಭಾ ಕ್ಷೇತ್ರದ ಜನ ಅಧಿಕಾರಕ್ಕಾಗಿ ಭಿಕ್ಷೆ ಬಿಡ್ತಕ್ಕಂಥ ಅವಕಾಶ ನಮಗಿಲ್ಲ. ಕೇಳಬೇಕಾಗಿದ್ದು ನೈತಿಕವಾಗಿ ಕೇಳಿದ್ದೀವಿ. ಅವ್ರ ಅವಕಾಶ ಕೊಟ್ಟಿಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ. ಆದ್ರೆ ಇನ್ನೊಮ್ಮೆ ಅವ್ರಿಗೆ ಭಿಕ್ಷೆ ಬಿಡ್ತಕ್ಕಂಥ ಪ್ರಯತ್ನ ನಮ್ಮಿಂದ ಆಗ್ಬಾರ್ದು. ನಾನು ಎಂದೂ ಸಹಿತ ಯಾರಿಗೆ ಭಿಕ್ಷೆ ಕೇಳಂಗಿಲ್ಲ. ಮತ್ತು ಸ್ವಾಭಿಮಾನದಿಂದ ಬದುಕೋನು. ನಾನು ಕೇಳಿದ್ರು ನೀವು ಕೇಳ್ದಂಗೆ, ನೀವು ಕೇಳಿದ್ರು ನಾನು ಕೇಳ್ದಂಗೆ. ನಿಮ್ಮ ಪ್ರತಿನಿಧಿ, ನಿಮ್ಮ ಸೇವಕ ನಾನು. ಅದಕ್ಕಾಗಿ ನಿಮ್ಮ ಘನತೆ, ನಿಮ್ಮ ಗಾಂಭೀರ್ಯ, ನಿಮ್ಮ ಗೌರವವನ್ನ ಕಡಿಮೆ ಮಾಡತಕ್ಕಂಥ ರಾಜಕಾರಣ ನಾನು ಹಿಂದೂ ಮಾಡಿಲ್ಲ, ಮುಂದೂ ಮಾಡಿಲ್ಲ. ಇಲ್ಲೆಲ್ಲ ಹಿಂದಕ್ಕೆ ಎಂತವ್ರನ್ನ ಶಾಸಕರನ್ನಾಗಿ ಮಾಡಿರಿ ಅಂತ ಹೇಳಿ ರಾಜ್ಯದಾಗ ಹತ್ತಿದ್ರು. ಆದ್ರೆ ಇವತ್ತು ಒಬ್ಬ ಒಳ್ಳೆ ಶಾಸಕನಾಗಿ ನೀವು ಮಾಡಿರಿ ಕೊಡು. ಅದಕ್ಕಾಗಿ ಏನಿಲ್ಲ ಹೇಳಿನಿ. ಅದಕ್ಕೆ ಇವ್ರಲಾಗ ನಿಷ್ಠಾವಂತ ಕಾಂಗ್ರೆಸ್ ಇಟ್ಟಿದ್ರು. ಇಡೀ ಜೀವನನೇ ಕಾಂಗ್ರೆಸ್ ಪಕ್ಷದಾಗ. ಅದಕ್ಕಾಗಿ ಅವ್ರ ಮೊಮ್ಮಗನಿಗೆ PS ಹಾಕಿನ. ಎಷ್ಟು ಜಾತಿ ಜನಾಂಗಗಳದಾವ ಎಲ್ಲರಿಗೆ ಯಾವನಿಗಾರ ತಾಕತ್ತವನು ಫ್ರೀ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದು. ಆದ್ರೆ ನಾನು ಎಲ್ಲ ಅಧಿಕಾರಿಗಳಿಗೆ ಇಲ್ಲಿ ಸರ್ವಿಸ್ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಅದಕ್ಕಾಗಿ ನಂದು ಒಂದು ಸಂತೋಷ ಏನದ, ಇದು ಹೃದಯವಂತರ ನಾಡೆ. ಇವತ್ತೇನು ಯಾರ್ಯಾರು ಮಾತಾಡಿದ್ರಿ ನಿಮ್ಮ ಹೃದಯ ಸ್ಪರ್ಶಿ ಮಾತುಗಳು, ಕೆಲವು ಜನ ಮಾತನಾಡದೇ ಕಣ್ಣೀರಿಲ್ಲೇ ನನಗೆ ಪ್ರೀತಿ ತೋರಿಸಿದವರಿದ್ರಿ. ಮೊನ್ನೆ ಬಂದಾಕ್ರ ನಿನ್ನ ಮನೆಗೆ ಬಂದು ಬಹಳ ಜನ ಪ್ರೀತಿ ವಿಶ್ವಾಸ ತೋರಿಸಿದ್ರೆ. ಮತ್ತು ಎಲ್ಲ ಸಮುದಾಯದವ್ರು ನಿಮ್ಮೊಂದು ಮಾತು ಹೇಳ್ತೀನಿ, ನಾವ್ಯಾರೂ ಅರ್ಜಿ ಹಾಕಿ ಹುಟ್ಟಿಲ್ಲ. ಆದ್ರೆ ಎಲ್ಲೇ ಹುಟ್ಟಿದೀವಿ ಮಾನವೀಯತೆಯಿಂದ ಬದುಕಬೇಕಾಗ್ಯದ. ಬಸವಣ್ಣನ ತತ್ವಾದರ್ಶಗಳನ್ನು ಇಟ್ಟುಕೊಂಡು ಬದುಕಬೇಕಾಗ್ತದೆ. ಸೊ ಅವು ಎಲ್ಲವನ್ನು ಇಟ್ಟುಕೊಂಡು ನಾವೆಲ್ಲ ಬಾಳಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ, ವಿಚಾರವಂತರು, ಹೃದಯವಂತರು, ಪ್ರೀತಿಯಿಂದ ಇನ್ನೊಬ್ಬರನ್ನ ಗೌರವಿಸ್ತಕ್ಕಂಥ ಸಂಸ್ಕೃತಿಯವರು ಇಂಡಿ ನಾಡಿನ ಜನ ಅನ್ನೋದನ್ನ ರಾಜ್ಯಕ್ಕೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಬಹಳ ಇದನ್ನ ಎಳೆದು ಬೇಡ. ಎಳೆದು ಏನಂದ್ರೆ ಮಾತುಕತೆ ಮಾಡ್ಕೊಂಡು ಏನಾದ್ರೆ ತಗೋಬಹುದು, ಅದ್ರ ಅವಶ್ಯಕತೆ ನನಗಿಲ್ಲ. ಮತ್ತೆ ನಾನು ಇನ್ ಯಾವ ಸ್ಥಾನ ಆನಂದಪ್ಪ ಹೇಳಿದಾಗ ಬಹಳ ಪ್ರಗತಿಪರ ರೈತರು ಅದೇನೋ ಪಟ್ಟಿರ್ತದೆ, ಹಂಗಿನೋ ಪಟ್ಟ ಅಲ್ಲಿ. ಅದಕ್ಕಾಗಿ ಅದ್ರ ಪಟ್ಟ ಆದ್ರೋಣ ಇನ್ನು ಎಂದು ನನ್ನ ಬಾಯಿಲೆ ನೀವು ನನಗೆ ಏನ್ರ ಮಾಡ್ರಿ ಅಂತ ಕೇಳತಕ್ಕಂಥ ಆ ವರ್ಗಕ್ಕೆ ನಾನು ಸೇರ್ಲಿಲ್ಲ ಅಂತಕ್ಕಂಥ ಬಹಳ ಪ್ರಾಮಾಣಿಕವಾದಂತ ಮಾತನ್ನ ಹೇಳಿ, ಸಕ್ಕರೆ ಕಾರ್ಖಾನೆಗಳು ಚುನಾವಣೆ ಒಳಗೂ ಗೆಲ್ಲಿಸ್ತಾರೆ. ನಮ್ಮವ್ರು ಎದ್ದು ಬೇಕಟ್ಟು ಎಲ್ಲ ಇದ್ರಾಗೂ ಸಹಾಯ ಮಾಡ್ತಾರೆ. ಬೇಕು ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕು? ಎಲೆಕ್ಷನ್ದಾಗ ಚುನಾವಣೆ ಒಳಗೆ ಯಾರು ಗೆಲ್ಲಿಸ್ತಾರಲ್ಲ ಅದು ನಿಜವಾದ ಆಯ್ಕೆ. ಅದು ನನಗೆ ಪ್ರಜಾಪ್ರಭುತ್ವದ ಈ ತಾಲೂಕಿನ ಜನ ಎಲ್ಲ ಚುನಾವಣೆ ಒಳಗೆ ಗೆಲ್ಲಿಸ್ಕೋತ ಬಂದಾರೆ. ಸೊ ಅದಕ್ಕಾಗಿ ನನಗೆ ಇಂಥ ತಾಲೂಕಿನೊಳಗೆ ಹುಟ್ಟಿ ನಿಮ್ಮ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಭಗವಂತ ಏನು ಕೊಟ್ಟಿದ್ದಾನೆ, ನಾನು ಋಣಿಯಾಗಿದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ಆದ್ರೆ ನಂದೊಂದು ಮನವಿ, ಕಾಂಗ್ರೆಸ್ ಈ ದೇಶವನ್ನ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ಪಕ್ಷ. ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಶಾಶ್ವತವಾಗಿ ಉಳಿಸಬೇಕಾದ್ರೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ವೈಯಕ್ತಿಕ
ವಿಚಾರಗಳಿಗಿಂತ ಪಕ್ಷ ಮತ್ತು ಸಿದ್ಧಾಂತ ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಸಿದ್ಧಲಿಂಗೇಶ್ವರ ಮಹಾರಾಜ್